ಇದೆಲ್ಲ ಸೆಕ್ಷನ್ ಹಾಕಿ ಇದೆಲ್ಲದಕ್ಕೂ ನಿಮಗೆ ಕನೆಕ್ಷನ್ ಇದೆ ಅಂತ ಹೇಳಿ ಕಮಿಷನರಿಗೆ ಈಗಲೇ ಒಂದು ಕಾಲ್ ಮಾಡ್ಲಾ? ಅಯ್ಯಯ್ಯೋ ಏನು ಮೇಡಮ್, ಖರ್ಚಿಗೊಂಚೂರು ಕಾಸು ಬೇಕಿತ್ತು, ಅದಕ್ಕೆ ಹೆಂಡತಿ ಮನೆಯವ್ರನ್ನ ಕೇಳಿದ್ದಕ್ಕೆ ನೀವು ಈ ಥರ ಎಲ್ಲ ಕೇಸ್ ಹಾಕ್ತೀನಿ ಅಂತಿರಲ್ಲ. ಇವ್ರ ಕಾಸು ಬೇಡ, ನಿಮ್ಗೆ ಕೇಸು ಬೇಡ. ನನಗೆ ಇವ್ರ ಸವಾಸನೇ ಬೇಡ. ನೀವು ಒಂಚೂರು ಜಾಗ ಕೊಟ್ಟರೆ ನನಗೆ ಜಾಗ ಖಾಲಿ ಮಾಡ್ಬಿಡ್ತೀನಿ. ಎಲ್ಲಿಗೆ ಹೋಗ್ತಿದ್ದೀರಾ? ಹೋಗೋದಾದ್ರೆ ಹೆಂಡತಿನೂ ಕರ್ಕೊಂಡು ಹೋಗಿ. ಹೆಂಡ್ತಿನ? ಅಯ್ಯಯ್ಯೋ, ಎಲ್ಲಿಗೆ ಅಂತ ಕರ್ಕೊಂಡೋಗ್ಲಿ? ಯಾಕೆ ನೀವು ಮನೆ ಮಾಡಿಲ್ವಾ? ಹೆಂಡತಿ ಮಕ್ಕಳನ್ನ ಸಾಕೋದು ನಿಮ್ ಕರ್ತವ್ಯ ಅಲ್ವಾ? ಅದೇನೋ ನಿಜ. ಆದ್ರೆ ನಾನೀಗಿರೋ ಮನೆಯಲ್ಲಿ ಮಳೆ ಬಂದ್ರೆ ಮನೆ ಒಳಗಡೆ ಎಲ್ಲ ಕೊಳ ಆಗೋಗಿರುತ್ತೆ. ಬಿಸಿಲಿಗೆ ಕಾವಲಿ ತರ ಹಂಚ್ ತರ ಕಾಯ್ತಾ ಇರುತ್ತೆ. ಅಲ್ಲೆಲ್ಲ ನನ್ನ ಹೆಂಡತಿ ಬದುಕೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಅವಳಿ ಮನೆಯಲ್ಲಿ ರಾಣಿ ತರ ಇದ್ದಾರೆ. ಇಲ್ಲೇ ಇರ್ಲಿ, ನಾನು ಬೇರೆ ಮನೆ ಮಾಡಿದ್ಮೇಲೆ ಬಂದು ಕರ್ಕೊಂಡು ಹೋಗ್ತೀನಿ. ಆಯ್ತಾ? ಬರಲಾ? ಹಲೋ, ಮಗು ಇರೋ ಮನೆಗೆ ತಂದೆ ಬರೋವಾಗ ಕೈ ಬೀಸ್ಕೊಂಡ ಬರ್ತಾರೆ? ತಿನ್ನಕ್ಕೆ ಕುಡಿಯಕ್ಕೆ ಅಂತ ಏನಾದ್ರು ತಗೊಂಬರ್ಬೇಕು ತಾನೆ? ಅಟ್ಲೀಸ್ಟ್ ಹೋಗುವಾಗ ಬಿಸ್ಕೆಟ್ಗೆ ಚಾಕ್ಲೇಟ್ಗೆ ಅಂತ ದುಡ್ಡು ಕೊಟ್ಟು ಹೋಗ್ಬೇಕು ತಾನೆ? ಅಯ್ಯೋ ಅಲ್ವಾ, ಥೋ, ಈ ಹಾಳ ತಲೆಗೆ ನೆನಪೇ ಆಗಲಿಲ್ಲ. ಪ್ರತಿ ಸಲ ಬರ್ಬೇಕಾರೆ ತಂದೇ ತರ್ತಾ ಇದ್ದೆ. ಏನೋ ಈ ಸಲ ಮರ್ತುಬಿಟ್ಟೆ. ಮಗಳೇ ಬೈಲಿ. 500 ರೂಪಾಯಿ ಬರ್ಬೇಕಾ? ಮಗಳೇ ತಗೊಂಬ, ನಿಂಗೆ ಏನು ಬೇಕೋ ಎಲ್ಲ ತಗೊಂಡು ತಿನ್ನು. ಇಟ್ಲು ಫಿಟ್ಟಿಂಗು 500 ರೂಪಾಯಿಗೆ ಒಂದು ಮುತ್ತು. ಇವತ್ತೇ ಕೊನೆ. ಮತ್ತೇನಾದ್ರೂ ಡಿವೋರ್ಸು ಅನ್ಕೊಂಡು ಕೋರ್ಟಲ್ಲಿ ಮೀಟ್ ಮಾಡ್ತೀನಿ ಅಂದ್ರೆ ನಮಗೂ ಕೋರ್ಟ್ ದಾರಿ ಗೊತ್ತು. ಆಮೇಲೆ ನಿಮ್ಮನ್ನ ಡೈರೆಕ್ಟ್ ಆಗಿ ಜೈಲಲ್ಲೇ ಮೀಟ್ ಮಾಡ್ತೀನಿ. ಮತ್ತೆ ಡೌರಿ ಕೇಸು ನಾನ್ ಬೇಲೇಬಲ್ ಒಫೆನ್ಸ್. 20 ವರ್ಷ ಜೈಲಲ್ಲೇ ಕಾಲ ಕಳಿಬೇಕಾಗತ್ತೆ. ಮೇಡಮ್, ಚಿಂದಂತ ಹೆಂಡತಿ, ಬಂಗಾರದ ಗುಡಿಯಂತಹ ಮನೆ, ಧನಲಕ್ಷ್ಮಿ. ಅತ್ತಮ್ಮ, ಮಾವ, ಮನೆ ಮಾಡಿದ ಬರ್ತೀನಿ. ಓಕೆನಾ? ಲೇ ಬಾಂಬೈದಾ ಅಕ್ಕ, ಬರ್ಲಾಕ? ಎಂಥ ಕಾಲ್ಗುಣ ತಾಯಿ. ಈ ಮನೆಗೆ ಬಂದಾಗೆಲ್ಲ ಬೆಳಕಾಗಿ ಬರ್ತೀರಾ. ದೇವತೆ ತಾಯಿ, ನೀವು ದೇವತೆ. ಹೌದು ಶ್ರಾವಣಿ ಅಮ್ಮ, ಯಾವಾಗ್ಲೂ ನಮ್ಮ ಹತ್ರದಿಂದ ದುಡ್ಡು ಕಿತ್ಕೊಂಡು ತಿಂತಿದ್ದವನ ಹತ್ರ ಮೊದಲನೇ ಸರಿ ಮಗುಗೆ ದುಡ್ಡು ಕೊಡೋಂಗ್ ಮಾಡ್ಬಿಟ್ರಲ್ಲ. ಎಮೋಷನಲಿ ನಮ್ಮ ಮನೆಯವರು ನಿಂಗೆ ರ್ಯಾಂಕ್ ಕೊಟ್ಬಿಟ್ಟಿದ್ದಾರೆ. ಇನ್ನೇನಿದ್ರು ಎಕ್ಸಾಮ್ ಅಲ್ಲಿ ರ್ಯಾಂಕ್ ತೆಗಿಬೇಕು ಅಷ್ಟೇ. ಇವತ್ತು ನಾನು ಕೊಡೋ ಎಕ್ಸಾಮ್ ಅಲ್ಲಿ ನೀನು ಚೆನ್ನಾಗಿ ಬರೆದ್ರೆ ನಾಳೆ ಎಕ್ಸಾಮ್ ಅಲ್ಲಿ ಖಂಡಿತ ಪಾಸ್ ಆಗ್ತೀಯ. ನಾನಂತೂ ಫುಲ್ ಕಾನ್ಫಿಡೆಂಟ್ ಆಗಿದ್ದೀನಿ ವರ. 100ಕ್ಕೆ 100 ಗ್ಯಾರಂಟಿ. ನೀನ್ ಆ ಕಡೆಯಿಂದ ಕ್ವೆಶನ್ಸ್ ಕೊಡ್ತಾ ಇರು, ಈ ಕಡೆಯಿಂದ ಆನ್ಸರ್ಸ್ ತಗೋತಾ ಇರು. ಶ್ರಾವಣಿ ಮೇಡಮ್, ತುಂಬಾ ಥ್ಯಾಂಕ್ಸ್ ಮೇಡಮ್. ನೀವಿವತ್ತು ಮಾಡಿದ್ದೆ ಉಪಕರಣ ಯಾವತ್ತೂ ಮರೆಯಲ್ಲ. ಅವ್ರು ಏನಾದ್ರೂ ಕೋಪ ಮಾಡ್ಕೊಂಡು ಡಿವೋರ್ಸ್ ಅಂತ ಕೊಟ್ಟು ನನ್ನ ಬಿಟ್ಟು ಹೋಗ್ಬಿಟ್ಟಿದ್ರೆ ನನಗೆ ಪ್ರಪಂಚನ ಬಿಟ್ಟು ಹೋಗ್ಬಿಡ್ತಿದ್ನೋ ಏನೋ. ಅಯ್ಯೋ, ಯಾಕೆ ಹಿಂಗ್ ಮಾತಾಡ್ತೀರಾ ಅಕ್ಕ? ಧೈರ್ಯವಾಗಿರಿ. ಜೀವನ ಅಂದ್ರೆ ಬರೀ ಇಷ್ಟೇ ಅಲ್ಲ. ವರದಕ್ಷಿಣೆ ಕೊಟ್ಟಿಲ್ಲ ಅಂದ್ ಮಾತ್ರಕ್ಕೆ ಹೆಂಡತಿನೇ ಬಿಟ್ಟು ಹೋಗೋ ಮಾತಾಡ್ತಾರೆ ಅಂದ್ರೆ ಅವರು ನಿಮ್ ಜೊತೆ ಇದ್ರೂ ಇಲ್ದೇ ಇರೋ ಹಾಗಲ್ವಾ ಅಕ್ಕ? ಹೆಂಡತಿ ಬಗ್ಗೆ ಪ್ರೀತಿನೂ ಇಲ್ಲ, ಜವಾಬ್ದಾರಿನೂ ಇಲ್ಲ ಅಂದ್ಮೇಲೆ ಅವ್ರ ಜೊತೆ ಇರೋದಾದ್ರೂ ಯಾಕೆ? ಪ್ರೀತಿ ಇಲ್ದೇ ಇರೋ ಗಂಡ ಜೊತೆಲಿರೋದು ಕಣ್ಣಗ್ ಬಿದ್ದಿರೋ ಧೂಳಿದ್ದ ಹಾಗೆ.
ಯಾವಾಗಲೂ ನೋವು ಪಡ್ತಾನೆ ಇರಬೇಕು, ಕಣ್ಣೀರು ಹಾಕ್ತಾನೆ ಇರಬೇಕು. ಅದ್ರ ಬದಲು ಈ ಧೂಳನ್ನ ದೂರ ಮಾಡಿಕೊಂಡ್ರೆ ತಪ್ಪೇನಿಲ್ಲ ಅನ್ಸುತ್ತೆ. ಇಲ್ಲ ಮೇಡಮ್, ಕಟ್ಕೊಂಡಿರೋ ಗಂಡನ ಬಿಟ್ಟು ಬದುಕೋದು ಅಂದ್ರೆ ಅಷ್ಟು ಸುಲಭ ಅಲ್ಲ. ಯಾಕೆ ಸೊಸೈಟಿ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಜನ ಮಾತಾಡೋದಕ್ಕೆ ತಲೆ ಕೆಡಿಸ್ಕೋಬಾರ್ದು. ನಾವು ಹೆಂಗಿದ್ರು ಮಾತಾಡ್ತಾರೆ, ಚೆನ್ನಾಗಿದ್ರು ಮಾತಾಡ್ತಾರೆ, ಚೆನ್ನಾಗಿಲ್ದೇ ಇದ್ರು ಮಾತಾಡ್ತಾರೆ. ನನ್ಗೆ ಅದ್ರ ಬಗ್ಗೆ ಯೋಚನೆ ಇಲ್ಲ. ನನಗಿರೋ ಯೋಚನೆ ಅಂದ್ರೆ ಇಲ್ಲಿ ನೋಡಿ, ಈ ನನ್ನ ಮಗಳ ಬಗ್ಗೆ. ಇಷ್ಟು ವರ್ಷ ನಾನು ಅವ್ರ ಜೊತೆ ಸಂಸಾರ ಮಾಡ್ಕೊಂಡು ಬಂದಿದ್ದೀನಿ. ಈಗ ನಾನು ಅವರಿಂದ ದೂರ ಆಗಿ ಗಂಡ ಬಿಟ್ಟೋಳು ಅಂತ ಅನ್ನಿಸ್ಕೊಂಡ್ರು ಒಂದು ಪಕ್ಷ ಸಹಿಸ್ಕೊಂಡ್ಬಿಡ್ತೀನೋ ಏನೋ. ಆದ್ರೆ ಈ ಮಗುನ ತಂದೆಯಿಂದ ದೂರ ಮಾಡಿ ನಾನು ಯಾವ ಪಾಪ ಕಟ್ಕೊಳ್ಳಿ ಮೇಡಮ್? ನಾನು ಅಪ್ಪ ಅಮ್ಮ ಇಬ್ರ ಜೊತೆನೂ ಬೆಳೆದಿದ್ದೀನಿ. ಒಂದು ಮಗುಗೆ, ಅದರಲ್ಲೂ ಹೆಣ್ಣು ಮಗುಗೆ ಅಪ್ಪನ ಪ್ರೀತಿ ಎಷ್ಟು ಮುಖ್ಯ ಅನ್ನೋದು ನನಗೆ ಗೊತ್ತಿದೆ. ಹೆಣ್ಮಕ್ಳಿಗೆ ತನ್ನ ಅಪ್ಪ ಜೊತೆಲಿದ್ದಾನೆ ಅನ್ನೋ ಧೈರ್ಯಕ್ಕಿಂತ ಇನ್ಯಾವ ಧೈರ್ಯನೂ ದೊಡ್ಡದಲ್ಲ ಮೇಡಮ್. ಅಕಸ್ಮಾತ್ ನಾಳೆ ಏನಾದ್ರೂ ನನಗೆ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಇವಳ ಕತೆ ಏನು ಮೇಡಮ್? ಅಪ್ಪ ಇದ್ದು ಇಲ್ದಿರೋಗ್ ಬದುಕ್ಬೇಕಾ? ಮಕ್ಕಳು ತಬ್ಲಿ ಆಗೋದು ಅಪ್ಪ ಅಮ್ಮ ಇಲ್ಲ ಅಂದ್ರೆ ಅಲ್ಲ ಮೇಡಮ್. ಅಪ್ಪ ಅಮ್ಮ ಇದ್ದು ಅವ್ರ ಪ್ರೀತಿ ಸಿಗಲ್ವಲ್ಲ, ಆಗ ಆಗ ಆ ಮಗು ನಿಜವಾಗ್ಲೂ ತಬ್ಲಿ ಆಗತ್ತೆ. ಈಗ ನಾನು ಅವ್ರನ್ನ ದೂರ ಮಾಡ್ಕೊಂಡು ನನ್ನ ಮಗಳನ್ನ ತಬ್ಲಿ ಮಾಡ್ಬೇಕಾ? ನೀವೇ ಹೇಳಿ ಮೇಡಮ್. ಇಲ್ಲ ಕಂದ, ತಂದೆ ಇದ್ರು ತಂದೆ ಪ್ರೀತಿ ಸಿಗದೆ ಇರೋ ಮಗು ನೀನ್ ಆಗ್ಬಾರ್ದು. ತಂದೆ ತಾಯಿ ಇಬ್ರು ಪ್ರೀತಿ ನಿನಗೆ ಯಾವಾಗ್ಲೂ ಸಿಗ್ಬೇಕು. ಅಕ್ಕ. ಆಯ್ತಾಯ್ತು, ಅಮ್ಮ ಮಗಳು ಥ್ಯಾಂಕ್ಸ್ ಹೇಳಿ ಮುಗ್ದಿದ್ರೆ ಹೊರಡಿ ಫಸ್ಟ್ ಇಲ್ಲಿಂದ. ಅವ್ರು ಓದ್ಕೊಳ್ಳಿ. ಅವ್ರು ಇಲ್ಲಿ ಬಂದಿರೋದು ಚೆನ್ನಾಗಿ ಓದ್ಕೊಂಡು ಪಾಸ್ ಆಗೋಕ್ಕೆ, ನಿಮ್ಮ ಜೊತೆ ಮಾತಾಡ್ಕೊಂಡು ಕುತ್ಕೊಳ್ಳೋದಕ್ಕಲ್ಲ. ನಾಳೆ ಅವ್ರಿಗೆ ಎಕ್ಸಾಮ್ ಇದೆ, ಡಿಸ್ಟರ್ಬ್ ಮಾಡಬೇಡಿ. ಹೊಡಿ ಫಸ್ಟು ಕಂದ, ನೀನು ಆಟ ಆಡ್ಕೊಳಮ್ಮ. ಚೆನ್ನಾಗಿ ಓದ್ಕೊಳ್ಳಿ ಮೇಡಮ್. ಬರ ಟೆಸ್ಟ್ ಕೊಡ್ತೀನಿ ಅಂದ್ಯಲ್ಲ, ಬಾ ಕೊಡು. ನಾನು ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿದ್ದೀನಿ. ಯಾರ ಸಹಾಯನೂ ನನಗೆ ಬೇಕಾಗಿಲ್ಲ. ನನಗೋಸ್ಕರ ಯಾರು ಕಾಡೋದು ಬೇಡೋದು ಬೇಕಾಗಿಲ್ಲ. ಡಿಸ್ಟರ್ಬ್ ಮಾಡದೆ ಡಿಸ್ಟೆನ್ಸಲ್ಲಿದ್ದರೆ ಸಾಕು. ಬಾ. ತಗೋ, ಈ ಕ್ವಶನ್ ಪೇಪರು ನಿನ್ಗೋಸ್ಕರ ಅಂತ ನಾನು ರೆಡಿ ಮಾಡಿದ್ದು. ಈ ಕ್ವಶನಿಗಷ್ಟು ಆನ್ಸರ್ ಬರಿಬೇಕು. ಅಷ್ಟರಲ್ಲಿ ನಂಗೊಂದು ಕೆಲಸ ಇದೆ, ನಾನು ಮುಗಿಸ್ಕೊಂಬರ್ತೇನೆ. ಮಕ್ಕಳು ತಬ್ಲಿ ಆಗೋದು ಅಪ್ಪ ಅಮ್ಮ
ಅಮ್ಮ ಇಲ್ಲ ಅಂದ್ರೆ ಅಲ್ಲ ಮೇಡಮ್, ಅಪ್ಪ ಅಮ್ಮ ಇದ್ದು ಅವ್ರ ಪ್ರೀತಿ ಸಿಗಲ್ಲ. ಆಗ ಆ ಮಗು ನಿಜವಾಗ್ಲೂ ತಬ್ಲಿ ಆಗುತ್ತೆ. ಹೆಣ್ಮಕ್ಳಿಗೆ ತನ್ನ ಅಪ್ಪ ಜೊತೆಲಿ ಇದ್ದಾನೆ ಅನ್ನೋ ಧೈರ್ಯಕ್ಕಿಂತ ಇನ್ಯಾವ ಧೈರ್ಯನೂ ದೊಡ್ಡದಲ್ಲ ಮೇಡಮ್. ಈಗ ನಾನು ಅವ್ರನ್ನ ದೂರ ಮಾಡ್ಕೊಂಡು ನನ್ನ ಮಗಳನ್ನ ತಬ್ಲಿ ಮಾಡ್ಬೇಕಾ? ನಮ್ಮ ಅಪ್ಪ ಅಮ್ಮನೂ ಇಂಥದ್ದು ಯಾವುದಾದ್ರೂ ಒಂದು ಕಾರಣಕ್ಕೆ ದೂರ ಆಗಿರಬಹುದಾ? ಇಲ್ಲ, ಈ ಅಕ್ಕ ಯೋಚನೆ ಮಾಡಿದಾಗೆ ನಮ್ಮಮ್ಮನೂ ಯೋಚನೆ ಮಾಡ್ತಾ ಇರ್ತಾರಾ? ಹಾಗಾದರೆ ನಮ್ಮಮ್ಮ ನನ್ನನ್ನು ಬಿಟ್ಟು ಹೋಗುವಂಥ ನಿರ್ಧಾರ ಯಾಕೆ ತಗೊಂಡಿರ್ಬೋದು? ಏನಾಗಿರ್ಬೋದು? ಮೈ ಮೇಲೆ ಬಿದ್ದರೆ ಸುಡ್ಸ್ಕೊಳ್ಳೋಣ ಅನ್ಸುತ್ತೆ. ಅಂಥದ್ರಲ್ಲಿ ಕುಡಿನ ನನ್ನ ಕೈಗೆ ನಾನೇ ಬೇಡ ಅಂತ ಬಿಟ್ಟು ಹೋದವಳು ಈ ಭಾರನ ಸುಡ್ಲು. ಶ್ರಾವಣಿ ಆನ್ಸರ್ ಸಾರಿ ವರ, ಅದು ನನ್ನ ಕ್ವೆಶನ್ಸೇ ನೋಡಲಿಲ್ಲ. ಈಗ ಬರೀತೀನಿ. ಕಣ್ ತುಂಬ ನೀರೇ ತುಂಬಿಕೊಂಡಿದ್ರೆ ಕ್ವಶನ್ ಪೇಪರ್ ಹೇಗೆ ಕಾಣತ್ತೆ? ನನಗೆ ಗೊತ್ತು ಅಕ್ಕ ಆಡಿರೋ ಮಾತುಗಳಿಂದ ನಿಮ್ಮ ಮನಸ್ಸಿಗೆ ಏನು ಅನಿಸಿರತ್ತೆ ಅಂತ. ನೋಡು, ನೀನು ಇವತ್ತು ಮನೆಗೆ ಹೋಗಿ ರೆಸ್ಟ್ ಮಾಡು. ನೀನು ನಾಳೆ ಚೆನ್ನಾಗಿ ಎಕ್ಸಾಮ್ ಬರೀತೀಯ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ವರ, ನಾನು ಚೆನ್ನಾಗಿ ಓದಿದ್ದೀನಿ, ಆದರೆ ಅರ್ಥ ಆಯಿತು. ನೀನು ಏನು ಯೋಚನೆ ಮಾಡಬೇಡ, ಹೊರಡು. ಅಮ್ಮ ಅಮ್ಮ, ಶ್ರಾವಣಿ ಹೊರಡ್ತಾಳಂತೆ. ಓದ್ ಮುಗ್ಸಾಯ್ತಾ? ಇವತ್ತೇನೋ ಟೆಸ್ಟ್ ಕೊಡ್ತೀನಿ, ತಡ ಆಗುತ್ತೆ ಅಂದೆ. ಅಮ್ಮ, ಇವಳಿಗೆ ಟೆಸ್ಟೇ ಬೇಡ, ಚೆನ್ನಾಗಿ ಎಕ್ಸಾಮ್ ಬರೀತಾಳೆ. ಹಾಗಾ? ಸರಿ ಅಮ್ಮ, ಹೋಗ್ಬಿಟ್ ಬಾ. ಎಕ್ಸಾಮ್ಗೆಲ್ಲ ಒಂಚೂರು ಕೆಲಸ ಇದೆ, ಹೊರಟ್ಬಿಡ್ತೀನಿ. ಬೇಗ ಬಾ. ಹಾಂ, ಏನೈತೆ? ನಂಗೆ ಗೊತ್ತಿಲ್ಲಪ್ಪ. ಮೇಡಮ್, ಯಾಕೆ ಮೇಡಮ್ ಇಷ್ಟು ಬೇಗ ಹೊರಟ್ಬಿಟ್ರಿ? ಆರಾಮಾಗಿದ್ದೀರಾ ತಾನೆ? ಈ ಮನೆಯಿಂದ ಬೇಜಾರು ಮಾಡ್ಕೊಂಡು ನೀವು ಹೋಗಬಾರ್ದು ಮೇಡಮ್. ಅಕ್ಕಂಗೆ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಟ್ಟಿದ್ದಾಳೆ, ಅದನ್ನೆಲ್ಲ ಮನಸ್ಸಿಗೆ ಹಚ್ಕೊಂಬಿಡಿ. ಅದೇನೇ ಇದ್ರೂ ನೀವು ಸಾಕು, ಏನು ಮಾತಾಡಬೇಡ. ಅಷ್ಟಕ್ಕೂ ಇದನ್ನೆಲ್ಲ ಹೇಳೋದಕ್ಕೆ, ನನಗೆ ಸಮಾಧಾನ ಮಾಡೋದಕ್ಕೆ ನೀನು ಯಾರು? ನಾನು ಒಂದು ಮನೆ ಮಹಾರಾಣಿ, ಆ ಮನೆಯಲ್ಲಿ ಕೆಲಸ ಮಾಡ್ತಿರೋ ನೀನು. ಆ ಡಿಫ್ರೆನ್ಸ್ ನಿನಗೆ ಗೊತ್ತಿದ್ರೆ ಆ ಡಿಸ್ಟೆನ್ಸಲ್ಲೇ ಇರೋ. ಇದನ್ನೆಲ್ಲ ನಾನು ಹೇಳ್ತಿರೋದಲ್ಲ ಸರ್, ತಾವೇ ಹೇಳಿರೋದು. ನಮ್ಮಿಬ್ರ ಮಧ್ಯೆ ಇಷ್ಟೊಂದು ಡಿಸ್ಟೆನ್ಸ್ ಇರೋವಾಗ ನನಗೆ ಬೇಜಾರಾದ್ರೆ ನಿನಗೆ ಯಾಕೆ ಚಿಂತೆ? ನನಗೆ ನೋವಾದಾಗ, ಯಾರಾದರೂ ಬೇಜಾರು ಮಾಡಿದಾಗ ಪ್ರತಿ ಸರಿ ನೀನು ಬಂದು ಸಮಾಧಾನ ಮಾಡ್ತಿದ್ದೆ. ಆದರೆ ನಿನ್ನೆ ನಿನ್ನಿಂದಾನೇ ಬೇಜಾರಾಯ್ತಲ್ಲ, ಆಗ ಯಾರು ಬಂದು ಸಮಾಧಾನ ಮಾಡಬೇಕಿತ್ತು ಹೇಳು? ನಂಗೆ ಸಂಕಟ ಆದಾಗ, ಸಂತೋಷ ಆದಾಗ, ನಾನು ಅಳುವಾಗ, ನಗುವಾಗ ಪ್ರತಿ ಸಲ ನಿನ್ನನ್ನು ನೆನ್ಪು ಮಾಡ್ಕೋತಿದ್ದೆ, ನಿನ್ನ ಹತ್ರ ಬಂದು ಶೇರ್ ಮಾಡ್ಕೋತಿದ್ದೆ. ಆದ್ರೆ ಅದರಿಂದ ನಿನಗೆ ತೊಂದರೆ ಆಗ್ತಿದೆ ಅನ್ನೋದನ್ನೇ ಯೋಚನೆ ಮಾಡಲಿಲ್ಲ. ನಿನಗೆ ತೊಂದರೆ ಆಗ್ತಿದೆ ಅಂದಾಗ ನನ್ನನ್ನು ದೂರ ಇಡೋ ನೀನು, ನನಗೆ ತೊಂದರೆ ಆಗ್ತಿದೆ ಅಂದಾಗ್ಲೂ ನನ್ನ ಹತ್ರ ಬರೋ ಪ್ರಯತ್ನ ಮಾಡ್ಬೇಡ. ಏನಂದೆ ನೀನು? ನನ್ನ ಇಲ್ಲಿಟ್ಟಿದ್ಯಾ? ಹಾಗಿದ್ರೆ ನಾನು ಯಾವಾಗಲೂ ಇಲ್ಲೇ ಇರ್ತೀನಿ ಬಿಡು. ನನ್ನನ್ನು ಇಷ್ಟು ಎತ್ತರದಲ್ಲಿ ಇಟ್ಟಿರುವಾಗ ನನ್ನ ಮುಖದಲ್ಲಿರೋ ನಗು ಆಗಲಿ, ನನ್ನ ಕಣ್ಣಲ್ಲಿರೋ ನೀರಾಗಲಿ, ಇದ್ಯಾವುದು ನಿನಗೆ ಕಾಣೋದು ಬೇಕಾಗಿಲ್ಲ. ಎಂಥ ದೊಡ್ಡ ಸ್ಥಾನ ಕೊಟ್ಟಲ್ಲ ನನಗೆ, ಥ್ಯಾಂಕ್ಸ್. ಆದರೆ ನನಗಷ್ಟು ದೊಡ್ಡ ಗುಣ ಇಲ್ಲ.
ನಾನು ನಿನಗೆ ನನ್ನ ಮನಸ್ಸಲ್ಲಿ ಒಂದು ಪುಟ್ಟ ಜಾಗ ಕೊಟ್ಟು ನಿನ್ನ ಹತ್ರ ಮಾತಾಡ್ತಿದ್ದೆ. ಆದ್ರೆ ಅದು ತಪ್ಪು ಅಂತ ನೀನು ನನಗೆ ಅರ್ಥ ಮಾಡಿಸ್ದೆ. ನನ್ನ ಹತ್ರವಾಗಿ ಯಾರು ಇಲ್ಲದೆ ಇದ್ರೂ ನಾನು ಚೆನ್ನಾಗೇ ಇರ್ತೀನಿ, ನಗ್ನಗ್ತಾನೆ ಇರ್ತೀನಿ. ಕಣ್ಣಲ್ಲಿ ನೀರು ಬರಬಹುದು, ಆದ್ರೆ ಮುಗ್ದಲ್ಲಿ ನಗು ಮಾತ್ರ ಯಾವತ್ತೂ ಹೋಗಲ್ಲ. ಮೇಡಮ್, ಕೈಗೇನಾಯ್ತು ಮೇಡಮ್? ಗಾಯ ಮಾಡ್ಕೊಂಡಿದ್ದೀರಾ? ನಾನು ಇಷ್ಟೋ ತನಕ ಹೇಳಿದ್ ಕೇಳಿಸ್ಲಿಲ್ವಾ ನಿನಗೆ? ಇನ್ನೂ ಯಾಕೆ ವಿಚಾರಿಸ್ತಿದ್ಯಾ? ಮೇಡಮ್ ಪ್ಲೀಸ್ ಹೇಳಿ ಮೇಡಮ್, ಏನಾಯ್ತು ಅಂತ ಹೇಳಿ ಮೇಡಮ್, ಪ್ಲೀಸ್ ದಯವಿಟ್ಟು ಹೇಳಿ ಮೇಡಮ್, ಏನಾಯ್ತು? ಅಪ್ಪ ಕಮಿಷನರ್ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಕೈಗೂ ಗಾಯ ಆಗಿದೆ. ಹೇಳು ಸುಬ್ಬು. ಯಜಮಾನ್ರೆ ಹೇಗಿದ್ದೀರಾ ಯಜಮಾನ್ರೆ? ನನಗೇನಾಗಿದೆಯೋ ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಅದು ನಿನ್ನೆ ರಾತ್ರಿ ಅದೆಲ್ಲ ರಾಜಕೀಯದಲ್ಲಿ ಮಾಮೂಲು ಕಣೋ ಸುಬ್ಬು. ಆದರೂ ಮನೆಗೆ ನುಗ್ಗಿ ನನ್ನ ಮೇಲೆ ಡೈರೆಕ್ಟ್ ಅಟ್ಯಾಕ್ ಮಾಡಿದ್ದು ಯಾರು ಅಂತ ಗೊತ್ತಾಗ್ಲಿಲ್ಲ. ಎಲ್ಲೋಗ್ತಾರೆ, ಸಿಗ್ತಾರೆ ಬಿಡು. ಇಲ್ಲ ಯಜಮಾನ್ರೆ, ಅದು ಯಾರೇ ಹೀಗೆ ಮಾಡಿದ್ರು ನಾನಂತೂ ಅವ್ರನ್ನ ಸುಮ್ಮನೆ ಬಿಡಲ್ಲ. ನಿನಗೆಷ್ಟು ಕೋಪ ಇದೆ, ನಿನಗೆಷ್ಟು ಆವೇಶ ಇದೆ ಅಂತ ನನಗೆ ಅರ್ಥ ಆಗುತ್ತೆ. ಆದರೂ ಇಂಥ ವಿಷಯಗಳನ್ನ ಸ್ವಲ್ಪ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು. ನಾನು ಕಮಿಷನರ್ಗೆ ಹೇಳಿದ್ದೀನಿ, ಇಶ್ಯೂ ಆಗೋದು ಬೇಡ, ಇದೆಲ್ಲ ಆಫ್ ದ ರೆಕಾರ್ಡ್ ಇರಲಿ ಅಂತ. ಯಜಮಾನ್ರೆ ನಿಮ್ಮನ್ನು ನೋಡಬೇಕು, ನಾನು ಈಗಿಂದೀಗಲೇ ಬರ್ತೀನಿ. ಆಯಿತು ಬರುವಂತೆ, ಆದರೆ ಅದಕ್ಕೆ ಮೊದಲು ನಾನು ಹೇಳಿದ್ನಲ್ಲ ಆ ಫೈಲ್ಸ್ನೆಲ್ಲ ರೆಡಿ ಮಾಡಿ ಆ ಕೆಲಸ ಮುಗಿಸ್ಕೊಂಬಿಟ್ಟು ಫೈಲ್ನ ತೊಗೊಂಡು. ಯಜಮಾನ್ರೆ ಆದರೂ ನಿಮ್ಮನ್ನು ನಾನು ನೋಡೋವರೆಗೂ ನಿನಗೆ ಸಮಾಧಾನ ಆಗಲ್ಲ ಅಂತ ನನಗೆ ಗೊತ್ತು. ನಾನೇ ಹೇಳ್ತಾ ಇದ್ದೀನಲ್ಲೋ, ನಾನು ಆರಾಮಾಗಿದ್ದೀನಿ. ನೋಡು, ನಿನ್ನೆ ಹೇಳಿದ್ನಲ್ಲ ಆ ಕೆಲಸ ಇಂಪಾರ್ಟೆಂಟು. ಆ ಫೈಲ್ಸ್ನೆಲ್ಲ ರೆಡಿ ಮಾಡಿಕೊಂಡು ಆರಾಮಾಗಿ ಬಾ, ಕೂತ್ ಮಾತಾಡೋಣ. ಈ ವಿಷಯನೆಲ್ಲ ಸ್ವಲ್ಪ ಬೇರೆ ಥರನೇ ಹ್ಯಾಂಡಲ್ ಮಾಡಬೇಕು. ನಾನು ನೋಡ್ಕೋತೀನಿ. ಸರಿ ಯಜಮಾನ್ರೆ. ಓಕೆ. ಹಲೋ. ಇಷ್ಟು ವರ್ಷ ಆದಮೇಲೆ ಸೌದಾಮಿನಿಗೆ ನಮ್ಮ ಮನೆಗೆ ಜ್ಞಾಪಕ ಬಂದಿದೆ. ನೀನೇನಾ ನಮ್ಮ ನಂದಿನಿ ಮಗಳು? ಇವರು ಸೌದಾಮಿನಿ ಆಂಟಿ ಅಲ್ವಾ? ನಿಮ್ಮ ತಾಯಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಎಷ್ಟು ಎಕ್ಸೈಟೆಡ್ ಆಗ್ತೀಯ, ಅದು ನನಗೆ ತುಂಬ ಚೆನ್ನಾಗಿ ಗೊತ್ತಮ್ಮ. ಆದರೆ ನೀನು ಅವ್ರ ಬಗ್ಗೆ ತಿಳ್ಕೊಬೇಕು ಅಂತಂದರೆ ನೀವು ಸೌದಾಮಿನಿ ಅವ್ರ ಹತ್ರನೇ ಕೇಳಬೇಕು.